ಸರ್ಕಾರದ ಕೆಲವೊಂದು ಮಾರ್ಗಸೂಚಿಗಳನ್ನು ನಾನು ನಿಮ್ಮ ಮುಂದೆ ಈ ಒಂದು ಸುತ್ತೋಲೆಯನ್ನು ಓದುವುದರ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೇನೆ. ಕೋವಿಡ್-19 ವೈರಾಣು ಸೋಂಕು ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಸಕ್ತ ವರ್ಷದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅತ್ಯಂತ ಸರಳವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸತಕ್ಕಂಥ ಸರ್ಕಾರದ ಒಂದು ಸುತ್ತೋಲೆಯಲ್ಲಿ ಪ್ರಕಟವಾಗಿರುತ್ತೆ. ರಾಜ್ಯಾದ್ಯಂತ ದಿನಾಂಕ 20/10/2021 ಆಚರಿಸಲಿರುವ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯಲ್ಲಿ ಸಾಮೂಹಿಕ ಮೆರವಣಿಗೆಯನ್ನು ನಿಷೇಧಿಸಲಾಗಿದೆ. ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಸಂಬಂಧದ ಪ್ರವಚನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಭೆ ಸಮಾರಂಭಗಳಲ್ಲಿ 100ಕ್ಕಿಂತ ಹೆಚ್ಚು ಜನರು ಒಮ್ಮೆಲೆ ಸೇರುವಂತಿಲ್ಲ ಹಾಗೂ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸತಕ್ಕಂಥದ್ದು. ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಹಾಗೂ ಹ್ಯಾಂಡ್ ವಾಶ್ನೊಂದಿಗೆ ಕೈ ತೊಳೆಯುವುದರಿಂದ ಅದರ ವ್ಯವಸ್ಥೆ ನಾವು ಮಾಡ್ತೀವಿ. ಸಾರ್ವಜನಿಕ ಪ್ರದೇಶಗಳಲ್ಲಿ ಧ್ವನಿವರ್ಧಕಗಳು, ಡಿಜಿಟಲ್ ಸೌಂಡ್ ಸಿಸ್ಟಮ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಆಚರಣೆಯ ಸಂದರ್ಭದಲ್ಲಿ ಮುಖಗವಸನ್ನು ಕಡ್ಡಾಯವಾಗಿ ಧರಿಸತಕ್ಕಂಥದ್ದು ಮತ್ತು ಮುಖಗವಸನ್ನು ಧರಿಸದೆ ಸೇರತಕ್ಕಂಥ ಸಾರ್ವಜನಿಕರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಅವಕಾಶವಿರುತ್ತೆ ಅಂತ ಹೇಳಿ ಈ ಒಂದು ಸುತ್ತೋಲೆಯಲ್ಲಿ ವ್ಯಕ್ತವಾಗಿರುತ್ತೆ. ಇನ್ನೊಂದು ವಿಷಯ ಅಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರು ಮತ್ತು 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾರ್ವಜನಿಕವಾಗಿ ನಡೆಯುವ ಆಚರಣೆ ಕಾರ್ಯಕ್ರಮಗಳಲ್ಲಿ ಜನರ ಒಗ್ಗೂಡುವಿಕೆಯಲ್ಲಿ ಭಾಗವಹಿಸದಂತೆ ಸೂಚಿಸಿದೆ. ಸುತ್ತೋಲೆಯ ಸಾರಾಂಶ ಇಷ್ಟೇ. ಸರಳ ಮತ್ತು ಭಕ್ತಿಪೂರ್ವಕವಾಗಿ, ಅತ್ಯಂತ ಸರಳವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸತಕ್ಕಂಥ ಒಂದು ಸರ್ಕಾರದ ಸುತ್ತೋಲೆ ಇರೋದ್ರಿಂದ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನಾವು ಒಂದು ವಾಲ್ಮೀಕಿ ಸಮಾಜದ ಮುಖಂಡರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡಿ ಯಶಸ್ವಿಗೊಳಿಸೋಣ ಅಂತಂದೇಳಿ ನಮಗೆ ಈ ಸಭೆಯ ಮೂಲಕ ತಿಳಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈಗಾಗಲೇ ಕೆಲವೊಂದು ವೈರಲ್ಗಳಾಗಿದ್ದಾವೆ. ಅವರು ಕೆಲವೊಂದು ಜಾತಿಗಳಿಗೆ ತಳವಾರ ಅಂತ ಬಂದು ಜಾತಿಗಳಿಗೆಲ್ಲ ಎಸ್ ಟಿ ಕೊಡ್ತೀನಿ ಅಂತ ಮಾತನ್ನು ಇವತ್ತೀಗಾಗಲೇ ಘೋಷಣೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಈ ಚುನಾವಣೆ ಮುಗಿದ ನಂತರ ನಾನು ಆದೇಶ ಮಾಡ್ತೀನಿ ಅಂತೇಳಿ ಮೌಖಿಕವಾಗಿ ಹೇಳಿದ್ದಕ್ಕಾಗಿ ನಾವು ಸಮಾಜದ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಧಿಕ್ಕಾರ ಅಂತ ಕೋರುತ್ತಿದ್ದೇವೆ. ಬಸವರಾಜ ಬೊಮ್ಮಾಯಿಯವರಿಗೆ ಅದರ ಜೊತೆಗೆ ಇವತ್ತು DSP ಸಾಹೇಬರಿಗೆ ಮತ್ತು ತಹಶೀಲ್ದಾರ್ ಸಾಹೇಬರಿಗೆ ವಿನಂತಿಸಿಕೊಳ್ಳುತ್ತೆ. ಯಾಕಂದರೆ ಕೋವಿಡ್ ರೂಲ್ಸ್ ಜನಕ್ಕಷ್ಟೇ ಅನ್ವಯಿಸ್ತದ, ಸರ್ಕಾರಕ್ಕೆ ಅನ್ವಯಿಸೋದಿಲ್ಲ. ಯಾಕಂದ್ರೆ ಪಾಪ ನಿಮ್ಗೆ ಆದೇಶ ಕೊಟ್ಟುಬಿಡ್ತಾರ, ನೀವು ನಮ್ಮ ಮೇಲೆ ಹೇಳಲೇಬೇಕಾಗತ್ತೆ. ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ನಿಮಗೆ ಹೇಳಿದಂಗೆ ನೀವು ಕೇಳಲೇಬೇಕಾಗತ್ತೆ. ಇದರಿಂದ ಇವತ್ತು ವಿಜಯನಗರ ಜಿಲ್ಲೆ ಇರ್ಬೋದು, ಲಕ್ಷಾನುಗಟ್ಟಲೆ ಜನ ಸೇರಿದ್ರು. ಅದಕ್ಕೆ ಯಾವುದೇ ರೀತಿಯಿಂದ ಕೋವಿಡ್ ರೂಲ್ಸ್ ಅಪ್ಲೈ ಆಗಲ್ಲ. ಇನ್ನೂ ಒಂದು ಹೇಳಿದಲ್ಲಿ 60 ವರ್ಷದವರು ಯಾರು ಭಾಗವಹಿಸಬಾರ್ದು ಅಂತ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಸಹಿತ ಸೀಮಿತರು. ಇವತ್ತು ಇವೆಲ್ಲ ರೂಲ್ಸ್ ಜನಕ್ಕಷ್ಟೇ ಸೀಮಿತ. ನಾನು DSP ಸಾಹೇಬ್ ಮಾತಿಗೂ ಮತ್ತು ತಹಸೀಲ್ದಾರ್ ಮಾತಿಗೂ ಮನ್ನಣೆ ಕೊಟ್ಟು ಗಣಪ ಆಚರಣೆ ಮಾಡಬಾರ್ದು ಅಂತಂದಾಗ ನಾವು ನಾಯಕ ಸಮಾಜದವರು ಭಾಳ ವಿಜೃಂಭಣೆಯಿಂದ ಗಣಪ ಆಚರಣೆ ಮಾಡ್ತಿದ್ವಿ. ನಿಮ್ಮ ಒಂದು ಅಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟು ನಾವು ತಲೆಬಾಗಿ ಸಂಕ್ಷಿಪ್ತವಾಗಿ ಗಣಪನಿಟ್ಟಿದ್ವಿ. ನಂತರದಲ್ಲಿ ಎಲ್ಲ ವಿಜೃಂಭಣೆಗೆ ಅವಕಾಶ ಕೊಟ್ಟಿದ್ವಿ. ಯಾಕೆ ಈ ತಾರತಮ್ಯ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಯಾಕಂದರೆ ಸಮಾಜ ಅಂದಾಗ ಎಲ್ಲ ಸಮಾಜಗಳು ಸರ್ಕಾರ ಒಂದೇ ರೀತಿ ನೋಡಬೇಕಲ್ಲ. ಕೋವಿಡ್ ರೂಲ್ಸ್ ಅಂದ್ಗಳಿಗೆ ಒಂದಕ್ಕೊಂದು ರೂಲ್ಸ್ ಆಗಬಾರ್ದು. ಇವತ್ತು ನೀವು ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ತಿಳಿಸ್ರಿ, ನಿಮಗೂ ತೊಂದರೆ ಆಕೈತೆ. ಯಾಕಂದ್ರೆ ನಾವು ಮಾಡ್ಕೊಳ್ಬೇಕಾ, ನೀವು ಮಾಡಬಾರ್ದು ಅಂತ. ಯಾಕಂದರೆ ಆ ರೀತಿಯಿಂದ ನೀವು ಮೇಲಧಿಕಾರಿಗಳಿಗೆ ತಿಳಿಸ್ರಿ, ನಿಮ್ಮೇನು ಕಾನೂನು ಇರ್ತದೆ ಅದಕ್ಕೆ ನಾವು ಒಪ್ಪಿಗೆಬೇಕಾಗತ್ತೆ. ಇವತ್ತು ನೀವು ಮೆರವಣಿಗೆಗೆ ಎಲ್ಲ ಕಡೆ ಅವಕಾಶ ಕೊಟ್ಟಿರಿ. ನಾವು ಸಹಿತ ವಿಜೃಂಭಣೆಯಿಂದ ವಾಲ್ಮೀಕಿ ಜಯಂತಿ ಮಾಡಬೇಕಂತ ಇದೆ. ನಮಗೆ ಅವಕಾಶ ಕೊಡ್ರಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಅದ್ರ ಜೊತೆಗೆ ನಮಗೂ ಸಹಿತ ನಮ್ಮ ಮಠದ ಗುರುಗಳ ಆದೇಶವನ್ನು ನಾವು ಕಾಯ್ತಾ ಇದ್ದೀವಿ.
20ನೇ ತಾರೀಕಿಗೆ ನಮ್ಮ ಸಮಾಜದ ಗುರುಗಳು ರಾಜ್ಯ ಸರ್ಕಾರಕ್ಕೊಂದು ಗಡುವು ಕೊಟ್ಟಿದ್ದಾರೆ. ಆ ಗಡುವಿನ ನಂತರ ಸರ್ಕಾರಕ್ಕೂ ಮತ್ತು ನಮ್ಮ ಗುರುಗಳ ಆದೇಶವನ್ನು ನಾವು ಮುಂದಿನ ದಿನದಲ್ಲಿ ತೀರ್ಮಾನ ತಗೊಂಡ್ವಿ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಹದ್ದೂಳಿ ಜಯಂತಿ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಯಾಕಂದ್ರೆ ನಮಗೆ ನೀವೇ ಪರ್ಮಿಷನ್ ತಪ್ಪುದು. ಯಾಕಂದ್ರೆ ಗಂಗಾವತಿ ತಾಲೂಕಾ ದಂಡಾಧಿಕಾರಿಗಳು ಮೀಟಿಂಗ್ ಕರೆದವ್ರಿಗೆ ಮೀಟಿಂಗ್ ಕರೆದ್ರೆ ಅವರು ಮತ್ತೆ ಡಿಸಿ ಅವರು ಬಂದಿದ್ದಾರೆ ಆಲ್ರೆಡಿ. ಅವ್ರನ್ನ ಮಾತಾಡ್ಬಿಡಲ್ಲ. ಅವ್ರನ್ನ ಕರೀತಾರೆ. ಈಗ ನಿಮ್ಮಿಂದ ನಿಮಗೆ ತ್ರಾಸ ಆಗತ್ತಲ್ಲ, ಅವ್ರನ್ನ ಕರೀರಿ. ಯಾಕಂದ್ರೆ ನನ್ನ ಕಣಪ್ಪಂದೇ ಹೇಳ್ತಾನಲ್ಲ, ನಮ್ಮ ಭಾಳ ನೋವು ಆಯ್ತದಲ್ಲ. ನಮ್ಮ ಹಿರಿಯರು ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಖಂಡನೆ ಮಾಡಿದ್ದೀವಿ. ಅದು ಸ್ವಲ್ಪ ಗಂಭೀರವಾಗಿರ್ತಕ್ಕಂಥ ವಿಚಾರವಿದೆ. ಹಾಗಾಗಿ ಬಹುಶಃ ಇಲ್ಲಿ ನಮಗೆ ದಯವಿಟ್ಟು ಇಲಾಖೆಯಲ್ಲಿ ನಮಗೆ ಇವರು ಬೇಕಾಗಿದೆ. ಯಾವುದೋ ಲ್ಯಾಂಡ್ ಆರ್ಮಿ ಅವರು ಬರಬೇಕು. ಲ್ಯಾಂಡ್ ಆರ್ಮಿಯವರು ಸುಮಾರು 3 ಕೋಟಿ ರೂಪಾಯಿ ನಮಗೆ ಅನುದಾನ ಮಂಜೂರಾಗಿದೆ. ಅದನ್ನು ಸುಮ್ಮನೆ ಹೊಂದಿರತಕ್ಕಂಥ ದುಡ್ಡಿನ ಕೆಲಸವನ್ನು ಪ್ರಾರಂಭ ಮಾಡುವುದು. ಒಂದು ಹಾಸ್ಟೆಲ್ಗೆ 2.5 ಕೋಟಿ ರೂಪಾಯಿ ಇದೆ. ಆ ನಗರ ಇವರು 2.5 ಅದಕ್ಕೆ ಒಂದು CSI ತೋರಿಸ್ತಕ್ಕಂಥಲ್ಲಿ ವಿಳಂಬ ಮಾಡ್ತಿದ್ದಾರೆ. ಅದು 2.5 ಕೋಟಿ ಬಂದು ಸುಮಾರು 4 ವರ್ಷ ಆಗ್ಬೋದು. ಮೊನ್ನೆ ತಾನೇ ಮಾನ್ಯ ಶಾಸಕರು ಪೂಜೆ ಮಾಡಿ 3 ತಿಂಗಳಾಯಿತು. 1.5 ಕೋಟಿ ರೂಪಾಯಿ ಗಂಗಾವತಿ ವಾಲ್ಮೀಕಿ ಸಮುದಾಯಕ್ಕೆ ಬಂದಿದೆ. ಅದನ್ನು ಸಹಿತ ಕೆಲಸ ಪ್ರಾರಂಭ ಮಾಡೋಣ. 50 ಲಕ್ಷ ರೂಪಾಯಿ ಒಡರಟ್ಟಿ ಒಂದು ಸಮುದಾಯಕ್ಕೆ ಬಂದಿದೆ. ಅದನ್ನು ಸಹಿತ ಲ್ಯಾಂಡ್ ಆರ್ಮಿ ಮಾಡೋಣ. ಆಮೇಲೆ ನಮ್ಮ ಪರಿಶಿಷ್ಟ ಪಂಗಡದವ್ರಿಗೆ ಅಂತಂದು ಆನೆ ಬಂದಿದ್ದು ಸಹಿತ 25 ಲಕ್ಷ ರೂಪಾಯಿ ದುಡ್ಡು ಬಂದಿದೆ. ಯಾವನ್ನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಮಾಡ್ತಿರೋ ಅಥವಾ ನಮ್ಮ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮಾಡ್ತಿರೋ ಅನ್ನೋದು ಕ್ಲಿಯರ್ ಆಗುತ್ತೆ. ಆ ಅಧಿಕಾರಿಗಳ ಬಗ್ಗೆ ನಾವು ಇರ್ತಕ್ಕಂಥದ್ರ ಮೇಲೆ ತಹಸೀಲ್ದಾರ್ ನೋಟ್ ಮಾಡ್ಕೋಬೇಕು. ಅವ್ರಿಗೆ ಅದ್ರ ಬಗ್ಗೆ ಕ್ಲಿಯರೆನ್ಸ್ ಕೇಳಬೇಕು. ಮಾನ್ಯ ಇಲ್ಲಿಯ ಪೌರಾಯುಕ್ತರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅವರು ಸಹಿತ ಏನಪ್ಪ ಅಂದರೆ ಅವರು ಸಹಿತ ಏನಪ್ಪ ಅಂದರೆ ನಮಗೆ CSI ಮಂಜೂರಾಗಿದ್ದಂಥದ್ದನ್ನು ಅದರ ಪರಿಮಾರ್ತನೆ CSI ಮಂಜೂರಾಗಿದ್ದು ನಮಗೆ ಸುಮಾರು 300 ಜನ ವಿದ್ಯಾರ್ಥಿಗಳಿಗಾಗಿ ಪರಿಶಿಷ್ಟ ಪಂಗಡದವರಿಗೆ ಅದಕ್ಕೂ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ. 2.5 ಕೋಟಿ ರೂಪಾಯಿ ದುಡ್ಡು ವಾಪಸ್ ಹೋದರೆ ನಮ್ಮ ಮತ್ತೆ ಯಾಕೆ ಕಾಲ ಬೇಕು ಏನು ನಮ್ಮ ಹುಡುಗರು ಉದ್ಧಾರ ಆಗುತ್ತೆ. ಅದಕ್ಕಾಗಿ ಆ ಇಲಾಖೆಯವರಿಗೆ ತಾವು ಆದೇಶಿಸಬೇಕು. ತಾಲೂಕಾ ದಂಡಾಧಿಕಾರಿಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಅವರಿಗೆ ಆದೇಶ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಅಲ್ಲದೆ ಸರ್ಕಾರ 7.5 ರಿಸರ್ವೇಷನ್ನ ನಮಗೆ ಘೋಷಣೆ ಮಾಡೋವರೆಗೆ ನಾವೇನಪ್ಪ ಅಂದರೆ ನಾವು ಶ್ರೀಮಠದ ಆದೇಶದವರೆಗೆ ನಾವು ಕಾಯ್ತೀವಿ. ನಾವು ವಾಲ್ಮೀಕಿ ಜಯಂತಿಯನ್ನು ಭಾಳ ಅದ್ಭುತವಾಗಿ ಆಚರಣೆ ಮಾಡಬೇಕಂತಕ್ಕಂಥದ್ದು ನಮ್ಮದು. ಅದರ ಜೊತೆಯಲ್ಲಿ ಪೈಗಂಬರ್ ಜಯಂತಿಯನ್ನು ಆಚರಣೆ ಮಾಡಬೇಕನ್ನೋದು ನಾವು ಸೋದರಂತೆ ಆಚರಣೆ ಮಾಡಲು ಅದಕ್ಕೆ ತಯಾರಿದ್ದಾರೆ. ಯಾವುದು ಭೇದ ಭಾವನೆಯಿಂದ ನಾವೇನಂದರೆ ನಾವು ತಿದ್ದುಪಡಿ ಮಾಡ್ತೀವಿ. ನಾವು ಕಟ್ಟ ಕಡ ಬದ್ಧ ವೈರಿಗಳಿದ್ದರೂ ಸಹಿತ ನಾವು ದೇವರ ವಿಷಯ ಆತ್ಮೀಯತೆ ವಿಷಯದಿಂದ ಬಂದಾಗ ನಾವು ಸ್ವಾಭಿಮಾನಕ್ಕೆ ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಮ್ಮ ಸೋದರ ಸಮಾಜದವರು ಮಾಡಲಿ, ನಾವು ಮಾಡ್ತೀವಿ. ನಮಗೂ ಅವಕಾಶ ಮಾಡಿದ್ರೆ ಅವ್ರು ಕೊಡಿ. ಯಾಕಂದರೆ ರಾತ್ರಿ ಸಮಾಜದಾಗ ಆದೇಶವನ್ನು ಬದಲಾವಣೆ ಮಾಡಬಾರ್ದು. ಒಳಗಿದ್ರೆ ಈಗ ಕ್ಲಿಯರ್ ಹೇಳ್ಬೇಕು, ಕರೆಕ್ಟಾಗಿ ಹೇಳಬೇಕು. ನಾವು ಯಾವ ರೀತಿ ಆಚರಣೆ ಮಾಡಬೇಕನ್ನೋದನ್ನು ನಾವು ಮೊದಲಿಂದ ಸಮಾಜದಿಂದಲೇ ಮಾಡ್ಕೊಂತ ಬಂದೀವಿ. ಸರ್ಕಾರ ಮಾಡೋಕ್ಕೆ ಬಂದಿದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ. ನಾವು ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ನಾವು ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡಿ ಏನಪ್ಪ ಅದ್ದೂರಿಯಾಗಿ ಕಲಾ ತಂಡಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಿದ್ದೀವಿ. ಆದರೆ ನಿಮ್ಮ ಸರ್ಕಾರದ ಒಂದು ಆದೇಶಕ್ಕೆ ನಾವು ಗೌರವ ಕೊಡೋದಾದರೆ ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಹುಡುಗರಿಗೆ ಅನುಕೂಲ ಪ್ರತಿ ವರ್ಷ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಅವರಿಗೆ ಆಯಾ ಕಾಲೇಜುಗಳಿಗೆ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು BO ಅವರು ಮಾಡಬೇಕು. ಅಥವಾ ಅದು ಸಂಬಂಧಪಟ್ಟಂಥ ಅಧೀನಾಧಿಕಾರಿಗಳನ್ನು ಕಳಿಸ್ಕೊಡ್ಬೇಕು. ಅವರನ್ನು ಕಳ್ಸಕ್ಕಲ್ಲ, ನಾವು ಬರಲ್ಲ. ಇವೆಲ್ಲ ನಾವು ಏನು ಜಯಂತಿಗಳು ಮಾಡ್ತೀವಲ್ಲ, ದೊಡ್ಡ ದೊಡ್ಡ ಮಹನೀಯರ ಜಯಂತಿಗಳು ಎಲ್ಲ ಆದರ್ಶವಾಗಿ ನಾವು ಇಟ್ಕೊಳ್ಬೇಕಾಗಲ್ಲ. ಅಂಥ ಜಯಂತಿಗಳಿಗೆ ಪೂರ್ಣ ಸಭೆಗೆ ನಾವು ಹಾಜರಾಗಿಲ್ಲ ಅಂದರೆ ಮತ್ತೆ
ನೆಕ್ಸ್ಟ್ ಬರ್ಬೋದು. ಭಾಳ ಜನ ಬಂದರು ಸರ್ ಅಧಿಕಾರಿಗಳು, 32-33 ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ಯಾರು ಬಂದರು ಸರ್? ಭಾಳ ಜನ ಇಲ್ಲ, ಕೆಲವೇ ಕೆಲವು ಜನ ಬಂದರು ಸರ್. ಅದು ಏನು ಮಾಡ್ತಾರ ಸರ್ ನಮ್ಮ ಗೊತ್ತಲ್ಲಿ ಅದನ್ನು ಏನು ಮಾಡ್ತಾರೆ ಅಂದರೆ ತಮ್ಮ ಅಧಿಕಾರಿಗಳು ಸಬಾರ್ಡಿನೇಟ್ ಕೊಡ್ತಾರೆ. ನಾವು ಬರಲ್ಲ ಸರ್, ಆ್ಯಕ್ಚುಲಿ ಅವರೇ ಬರ್ತಾರೆ, ನಮ್ಮ ಅಧಿಕಾರಿಗಳು ಕೊಡ್ತಾರೆ. ಆದರೂ ಸಹ 32 ಇದರಲ್ಲಿ ಯಾರು ಅಧಿಕಾರಿಗಳು ನಾವೇ ಕನ್ನಡ ಹೋಗಿ ಆಮೇಲೆ ಆ ಒಂದು ಸಮಾಜಕ್ಕೆ ಸಂಬಂಧಪಟ್ಟಾಗ ಹಿರಿಯರು ರಿಮೈನಿಂಗ್ ಯಾರು ಬಂದಿರಲ್ಲ ಅವರಿಗೆ ಶುಲ್ಕ ನೋಟಿಸ್ ಇಶ್ಯೂ ಮಾಡ್ತೀನಿ. ಅವರು ಒಂದು ವೇಳೆ ಅವರ ಮೇಲಧಿಕಾರಿಗಳ ಅನುಮತಿ ಪಡೆದು ರಜೆ ಹೋಗಿದ್ರಿಗಿನ ತೊಂದರೆ ಇಲ್ಲ. ಅವ್ರು ಯಾವುದೇ ರಜೆ ಹೋಗೋದ್ರಿಂದ ಈ ಮೀಟಿಂಗಿಗೆ ಬೇರೆಗಿಲ್ಲ ಅವರಿಂದ ಎಕ್ಸ್ಪ್ರೆಷನ್ ನಾನೇ ಜಿಲ್ಲಾಧಿಕಾರಿಗಳಿಗೆ ಕಠಿಣ ಕ್ರಮ ಯಾಕಂದರೆ ಇಲ್ಲಿ ಯಾವ ಮಾಡೋದ ಯಾವ ಮಾಡೋದ ಇದು ಎಲ್ಲ ಮುಖಂಡರು ಎಲ್ಲ ಅಧಿಕಾರಿಗಳು ಪ್ರತಿಯೊಂದು ಸಭೆ ಕೂಡ ನಾನು ಹೇಳ್ತೀನಿ, ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು. ನಾವೇನು ದಿನ ಕೈಗೊಳ್ಳ ದಿನ ಮಾಡ್ತಾ ಇಲ್ಲ. ಇವರೊಂದು ಆದರ್ಶ ಪುರುಷರು, ವಾಲ್ಮೀಕಿಗಳಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಇವರೆಲ್ಲ ನಮಗೆ ಆದರ್ಶ ಪುರುಷರು. ನಾವೇ ಸರ್ಕಾರಿ ಅಧಿಕಾರಿಗಳಿಗೆ ನಾವೇ ನಮ್ಮ ಮಕ್ಕಳಿಗೆ ಕಲಿಸ್ತೀವಿ. ಇಜ್ಜತ್ತು ನಾಶಿ ಬರೋ ವಿಚಾರ ನಂದಲ್ಲ. ನನಗೆ ಶುಲ್ಕ ಸೂಚಿಸುವವರೆಗೂ ಪರ್ಟಿಕ್ಯುಲರ್ ಆಗಿ ಆ ತಾಲೂಕು ಮಟ್ಟದ ಅಧಿಕಾರಿ ನಮ್ಮ ಭೇಟಿಯಾಗಿ ತಿಳಿಸಿದ್ರು. ಯಾವ ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಸ್ವಲ್ಪ. ಈಗ ಸರ್ಕಾರ ನಿನ್ನೆ ಒಂದು ಮಾರ್ಗಸೂಚಿ ಹೊರಡಿಸಿದೆ. ಈಗ ಸರ್ಕಾರದ ವಿರುದ್ಧವಾಗಿ ಯಾವ ಕೆಲಸ ಮಾಡಬಾರ್ದು, ನಾವಾಗಿರ್ಬೋದು ನೀವಾಗಿರ್ಬೋದು. ಈಗ ನಾನು ನಾಳೆ ಜಿಲ್ಲಾಧಿಕಾರಿ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನೂ ನಮಗೆ 8 ದಿನ ಕಾಲಾವಕಾಶ ಇದೆ. ಒಂದು ವೇಳೆ ಏನಾದರೂ ನಾವು ಇದು ಮಾಡಿಕೊಂಡು ಈ ಒಂದು ಮಾರ್ಗಸೂಚಿಯಲ್ಲಿ ಸರಳೀಕರಣ ಮಾಡಿ ಬೇರೆ ಏನಾದರೂ ಆಲೋಚನೆ ಅದ್ರ ಪ್ರಕಾರ ಮಾಡೋಣ, ತೊಂದರೆ ಇಲ್ಲ. ನಾನು ಯಾವತ್ತೂ ಎಲ್ಲ ಸಮಾಜದ ಜೊತೆಗೆ ಇದ್ದೀನಿ, ಯಾರು ನಾನು ಕಡಿಮೆ ಮಾಡಲ್ಲ. ನಾನು ಈಗೆಲ್ಲ ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲರೂ ಮಾತಾಡ್ತೀನಿ. ನನಗೂ ಗೊತ್ತಾಗುತ್ತೆ 2 ವರ್ಷದಿಂದ ಯಾವುದೇ ಕಾಲೇಜಿನ ಕೇಸ್ ನಾವು ಮಾಡಿಲ್ಲ, ಶಾಲೆ ಇಲ್ಲ, ಈ ಶಾಲೆಯಿಂದ ಬೇರೆ ಅಟೆಂಡ್ ಮಾಡಿದ್ರೆ ಮಕ್ಕಳಿಗೆ ನಾವು ಏನು ಮೆಸೇಜ್ ಕೊಟ್ಟು ಮಾಡೋದು ಇದಾಗುತ್ತೆ. ಇನ್ನೂ 8 ದಿನ ಕಾಲಾವಕಾಶ ಇದೆ. ಇದರಲ್ಲಿ ಏನಾದರೂ ಸರಳೀಕರಣ ಮಾಡಿ ನಮಗೆ ಏನಾದರೂ ಅವಕಾಶ ಮಾಡಿಕೊಂಡ್ರೆ ಆ ಅವಕಾಶದಂತೆ ಈ ಒಂದು ವಾಲ್ಮೀಕಿ ಜಯಂತಿನ ನಾವು ನಡೆಸ್ತೀವಿ, ಆಚರಣೆ ಮಾಡ್ತೀವಿ. ಇದಕ್ಕೆ ನಾನು ಬರ್ತಾ ಇದ್ದೇನೆ ನೋಡಿ. ಯಾಕಂದರೆ ಸರ್ಕಾರದ ವಿರುದ್ಧ ನಾವು ಮಾಡೋದನ್ನ ನೀವು ಮಾಡ್ತೀವಿ, ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋದು. ಮೊನ್ನೆ ಮಾಡಿದ್ರಲ್ಲ ಸರ್, ಮೊನ್ನೆ ಮಾಡಿದ್ರಲ್ಲ ನಾವು ಇವತ್ತು ತಾಲೂಕಾ ದಂಡಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಒಂದು ಗಮನಕ್ಕೆ ಬಯಸೋದೇನೆಂದರೆ ನಿಮ್ಮ ಮೂಲಕ ಒಂದು ಸರ್ಕಾರಕ್ಕೆ ಸಂದೇಶ ರವಾನೆಯಾಗಬೇಕಾಗಿದೆ. ಇವತ್ತೇ ರಾಜ್ಯದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಒಂದು ಮಾತನ್ನು ಮಾತನಾಡ್ತಾರೆ. ಇವತ್ತು ಅಲ್ಲಿ 22,000 ಸಿಂದಗಿ ಕ್ಷೇತ್ರದಲ್ಲಿ ನಾಯಕ ಸಮುದಾಯದ ಮಕ್ಕಳು, ಅದರ ಜೊತೆಯಲ್ಲಿ 36,000 ಹಲವಾರು ಹೆಸರಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮುದಾಯದ ಮಕ್ಕಳು, ಅದರಲ್ಲಿ ಗಂಗಾ ಮತಸ್ಥರು ಬರ್ಬೋದು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ತರವಾರಿಕೆ ಮಾಡಿರ್ತಕ್ಕಂಥ ಎಲ್ಲ ಸಮುದಾಯದ ಜನಾಂಗಗಳು. ಅವರೆಲ್ಲರಿಗೂ ಕೂಡ ಏನಪ್ಪ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಕರೆದುಬಿಟ್ಟು ಮೌಖಿಕವಾಗಿ ಇಲ್ಲಿ ಚುನಾವಣೆಯಲ್ಲಿ ಬೆಂಬಲಿಸಿ ಚುನಾವಣೆ ನಂತರ ನಿಮ್ಮನ್ನು ಎಲ್ಲರಿಗೂ ಕೂಡ ST ಸರ್ಟಿಫಿಕೇಟ್ ಕೊಡೋದಕ್ಕೆ ನಾನು ಆದೇಶ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ನಾನು ಸಮಾಜದ ವತಿಯಿಂದ ಮತ್ತು ಸಮಾಜದ ಪರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಎರಡನೇ ವಿಷಯ, ಇವತ್ತು ಅಧಿಕಾರಿಗಳಿಗೂ ಮತ್ತು ಎಲ್ಲ ಸಮಾಜದ ಬಂಧುಗಳಿಗೂ ಅಧಿಕಾರಿಗಳು ಗಮನಕ್ಕೆ ವಹಿಸಿದಂದ್ರೆ ಈ 2 ವರ್ಷ ಕೋವಿಡ್ ಅವಧಿಯಲ್ಲಿ ಅನೇಕ ಜನ ಮಹನೀಯರ ಕಾರ್ಯಕ್ರಮಗಳನ್ನು ಸರ್ಕಾರದ ಆದೇಶಕ್ಕೆ ಗೌರವ ಕೊಟ್ಟು ಸರಳವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಈಗಲೂ ಕೂಡ ಸರ್ಕಾರದ ಆದೇಶಕ್ಕೆ ನಾವು ಬೆಲೆ ಮಾಡ್ತೀವಿ ಇಲ್ಲ. ಆದರೆ ದಯಮಾಡಿ ಒಂದನ್ನ ಅರ್ಥ ಮಾಡಿಕೊಂಡ್ರೆ, ನೀವು ಆದೇಶ ಕೊಡುವಾಗ ಆ ಆದೇಶಕ್ಕೆ ಬದ್ಧರಾಗಿರ್ತೀವಿ.
ಅದ್ದೂರಿ ಜಯಂತಿ ಆಚರಣೆ ಮಾಡೋಕ್ಕೆ ಅವಕಾಶ ಕೊಟ್ಟು ಒಂದು ಸಮುದಾಯಕ್ಕೆ ಏನಪ್ಪ ಅಂತಂದ್ರೆ ಅದನ್ನ ಸರ್ಕಾರ ಆದೇಶದ ನೆಪದ ಮೇಲೆ ಏನಪ್ಪ ಅಂತಂದ್ರೆ ಅದನ್ನ ಅದ್ದಿರ್ತಕ್ಕಂಥ ಕೆಲಸನ ದಯಮಾಡಿ ಆಗಬಾರದು. ಅದರ ಜೊತೆಯಲ್ಲಿ ಇವತ್ತು ಗಂಗಾವತಿಯಲ್ಲಿ ಹಿಂದೂ ಮುಸ್ಲಿಂ ಮತ್ತು ನಾಯಕ ಸಮುದಾಯ ಮತ್ತು ಮುಸ್ಲಿಮ್ಸ್ ನಾವೆಲ್ಲರೂ ಅಣ್ಣ ತಮ್ಮ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ತಾ ಇದೆ. ಕೋವಿಡ್ ನೆಪವೊಡ್ಡಿ 2-3 ದಿನಗಳ ಅಂತರದಲ್ಲಿ ಬಂದಿರತಕ್ಕಂಥ ಅವರು ಅನೇಕ ದಾರ್ಶನಿಕರು ಸಂತರಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನು ಮತ್ತು ಇಡೀ ಜಗತ್ತಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ರಾಮಾಯಣ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ವಾಲ್ಮೀಕಿ ಅವರ ಜಯಂತಿ ಆಚರಣೆನ ಕೋವಿಡ್ ನೆಪದಲ್ಲಿ ನೀವು ಸರಳವಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅದಕ್ಕೆ ನಮ್ಮ ಸಮುದಾಯದ ವಿರೋಧ ಇದೆ. ದಯಮಾಡಿ ಕೋವಿಡ್ ಆ ದೇವರ ಆಶೀರ್ವಾದದಿಂದ ದೂರ ಆಗಿದೆ. ಅನೇಕ ಕಾರ್ಯಕ್ರಮ ನಡೀತಾ ಇದ್ದಾವೆ. ನೀವು ರಾಜಕೀಯ ಮುಖಂಡರು ಲಕ್ಷಾಂತರ ಜನ ಉಪಚುನಾವಣೆ ನೆಪದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರಿಗೆ ಏನಪ್ಪ ಅಂತಂದ್ರೆ ಎಲ್ಲ ಸಮುದಾಯಕ್ಕೆ ಒಂದು ಅದ್ದೂರಿಯಾಗಿ ಅವರವರ ಸಂಪ್ರದಾಯಗಳೇನಿದ್ದಾವೆ ಅವರ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡೋದಕ್ಕೆ ಅವಕಾಶ ಕೊಡದೆ ಅಂತಂದೇಳಿ ನಿಮ್ಮಲ್ಲಿ ವಿನಂತಿ ಮಾಡೋದ್ರ ಜೊತೆಗೆ ಈಗಾಗಲೇ ನಮ್ಮ ಎಲ್ಲ ಮನಸ್ಸಿನಲ್ಲಿರುವಂಥ ಎಲ್ಲ ನೋವುಗಳನ್ನು ಯಾವ ರೀತಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ಆಚರಿಸಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಹೇಳಿದ್ದೀವಿ. ಈ ಸರ್ಕಾರದ ನಿಯಮಗಳು ಇರ್ತದೆ, ಕೆಲವು ಕ್ವಶನ್ಸ್ ಕೇಳಿ ನಮಗೆ ಉತ್ತರನೇ ನಮ್ಮ ಹತ್ರ ಇಲ್ಲ, ಆ ಥರ ಆಗಿದೆ. ಯಾಕಂದರೆ ನಾವು ಅಧಿಕಾರಿಗಳಾಗ್ತೀವಿ, ನಾವು ಒಂದು ಸೈಡ್ ಮಾತಾಡೋಕ್ಕಾಗುತ್ತೆ, 2 ಸೈಡ್ ನಿಲ್ಲಕ್ಕಾಗಲ್ಲ. ಆದರೆ ಜೋಗಿ ನಮ್ಮ 2 ಎಕರೆ ಬೇಕಾದ್ರೆ ಮಾಡ್ಬೋದು, ಇಲ್ಲಿ ಬಂದಾಗ ಒಂದು ಅಲ್ಲಿಂದ ಮಾತಾಡ್ಬೋದು, ನಾವಾಗ ಮಾತಾಡೋಕ್ಕಾಗಲ್ಲ, ಅದು ಕಷ್ಟ. ಅದರ ಸಲುವಾಗಿ ನೀವು ಕೇಳೋದೆಲ್ಲ ಪ್ರಶ್ನೆ ನ್ಯಾಯವಾಗಿದೆ. ಅದು ಕೊಡಬೇಕಾಗಿದ್ದು ನಮ್ಮೆಲ್ಲ ಅಧಿಕಾರಿಗಳ ಕೆಲಸ ಮತ್ತು ಕರ್ತವ್ಯ. ಅದಕ್ಕೆ ಸರ್ಕಾರದ ನಿಯಮಗಳು ಅಥವಾ ನಿಮ್ಮ ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಕೂಡ ನಮ್ಮ ಎಸ್ ಪಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಎ ಸಿ ಅವರಿಗೆ ತಂದು ಏನು ವ್ಯವಸ್ಥೆಗಳು ಅನ್ನೋದ್ರ ಬಗ್ಗೆ ಇನ್ನೂ 1 ವಾರ ಟೈಮ್ ಇದೆ. ಅದರ ಸಲುವಾಗಿ ಆ ರೀತಿ ನವರಾತ್ರಿ ಹಬ್ಬಗಳು ನಡೀತಾ ಇದೆ. ಅದಕ್ಕೂ ಕೆಲವು ಕಡೆ ಪರೀಕ್ಷೆ ಕೊಟ್ಟಿದ್ದಾರೆ. ಅವೇ ಒಂದು ಕಾರಣ ಇಟ್ಕೊಂಡು ನಾವು ಕೂಡ ಸಾಯುವಂಥ ಬೇಡಿಕೆಗಳ ಬಗ್ಗೆ ಮಾತಾಡಿ ಆದಷ್ಟು ಏನು ಅನುಕೂಲ ಆಗುತ್ತೆ ಎಲ್ಲ ರೀತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಕಡೆಯಿಂದ ಯಾವುದೂ ಕಡಿಮೆ ಆಗಲ್ಲ. ಆ ರೀತಿ ಎಲ್ಲರೂ ಸೇರಿ ಮಾಡೋಣ. ಕೆಲವು ಅಧಿಕಾರಿಗಳು ಬಂದಿಲ್ಲ ಅನ್ನೋದು ಕೂಡ ಹೇಳಿದ್ರೆ ಅದು ಕೂಡ ತಹಶೀಲ್ದಾರ್ ಕೊಟ್ಟಿದ್ದಾರೆ. ಅವರು ಕೂಡ ಫೋನ್ ಮಾಡಿ ಆ ಸಂದರ್ಭದಲ್ಲಿ ಕರೆಸಿ ತಹಶೀಲ್ದಾರ್ ಮಾತಾಡಿ ಅದೇನಾದರೂ ಒತ್ತುವರಿಗೆ ಮಾಡೋದು ಅಥವಾ ಅದು ಕೂಡ ಜವಾಬ್ದಾರಿ ತಗೊಂಡಿದ್ದಾರೆ ತಹಶೀಲ್ದಾರ್ ಅವರು. ಅದಕ್ಕೆ ಉಳಿದಲ್ಲಿ ಇದು ಸಮಾಜದ ಕೂಡ ಕೆಲವು ಬೇಡಿಕೆಗಳು ಕೂಡ ಹೇಳಿದರು. ಲ್ಯಾಪ್ಟಾಪ್ ಕೊಡೋದಾಗ್ಬೋದು ಅಥವಾ ನಗರಸಭೆ ಅನುದಾನ ಕೊಡೋದಾಗ್ಬೋದು ಅಥವಾ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಆಗ್ಬೋದು, ಇವೆಲ್ಲ ಕೂಡ ಕಾರ್ಯಕ್ರಮ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತದೆ. ನಗರಸಭೆ ಸದಸ್ಯರು ಕೂಡ ನಮ್ಮ ಚೌಕಿಯವರಿದ್ದಾರೆ. ಇವೆಲ್ಲ ಕಾಲಕ್ಕೆ ಆಗಬೇಕಾದಂಥದ್ದು ಅದರ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾಡುವಂಥ ಕೆಲಸವನ್ನು ಎಲ್ಲ ನಾವು ಸೇರಿ ಮಾಡೋಣ.